ಎಲ್ಲರಿಗೂ ನಮಸ್ಕಾರ. ಎಷ್ಟೇ ದುರಾದೃಷ್ಟವಂತ ಮನುಷ್ಯನಾದರೂ ಬೆಳಗ್ಗೆ 3ರಿಂದ 6 ಗಂಟೆಯ ಒಳಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸವನ್ನು ಮಾಡಿದರೆ ಅವನು ಏನು ಬಯಸಿದರೂ ಅದು ಸಿಗುತ್ತದೆ. ಒಂದು ಕಾಲದಲ್ಲಿ ಪಾರ್ವತೀ ದೇವಿಯು ಶಿವನನ್ನು ಕೇಳಿದಳು, ಸ್ವಾಮಿ, ನಾನು ಎಷ್ಟೇ ದುರಾದೃಷ್ಟವಂತ ಮನುಷ್ಯನಾದರೂ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಅವನು ತುಂಬ ಸಂತೋಷದಿಂದ ಇರುವುದನ್ನು ನೋಡಿದ್ದೇನೆ. ಏಕೆ ಹೇಗೆ? ನನಗೆ ಬ್ರಹ್ಮ ಮುಹೂರ್ತದ ರಹಸ್ಯವನ್ನು ತಿಳಿಸಿ. ಆಗ ಶಿವನು ಹೇಳಿದನು, ಓ ದೇವಿ, ನಾನು ಈ ಪ್ರಶ್ನೆಗೆ ಕಥೆಯ ಮೂಲಕ ಉತ್ತರಿಸುವೆ. ದಯವಿಟ್ಟು ಈ ಕಥೆಯನ್ನು ಎಚ್ಚರಿಕೆಯಿಂದ ಕೇಳು ಎಂದನು. ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವ ಮನುಷ್ಯನು ಈ ಅವಕಾಶವನ್ನು ಎಂದಿಗೂ ಕೈಬಿಡುವುದಿಲ್ಲ. ಬ್ರಹ್ಮ ಮುಹೂರ್ತದ ರಹಸ್ಯವನ್ನು ತಿಳಿದುಕೊಂಡರೆ ಇಡೀ ಜೀವನ ಬದಲಾಗುತ್ತದೆ. ಶಿವನು ಈ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಮತ್ತು ಪಾರ್ವತೀ ದೇವಿಗೆ ಹೇಳುತ್ತಾನೆ. ತುಂಬ ಸಮಯದ ಹಿಂದೆ ಕಾಶಿಯಲ್ಲಿ ದೀನು ಎಂಬ ಹುಡುಗನಿದ್ದನು. ಅವನು ತುಂಬ ಒಳ್ಳೆಯ ಹುಡುಗನಾಗಿದ್ದನು. ಆದರೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅವನು ತಡವಾಗಿ ಮಲಗುತ್ತಿದ್ದನು. ಬೆಳಗ್ಗೆ ಅವನನ್ನು ಎಬ್ಬಿಸಲು ಮನೆಯವರು ತುಂಬ ಪ್ರಯತ್ನಿಸುತ್ತಿದ್ದರು. ಆದರೆ ಅವನು ಪ್ರತಿದಿನ ಬೆಳಗ್ಗೆ ತಡವಾಗಿ ಹೇಳುತ್ತಿದ್ದನು. ಅವನು ಎಂದಿಗೂ 9 ಗಂಟೆಯ ಮೊದಲು ಏಳುತ್ತಿರಲಿಲ್ಲ. ಅವನು ಚಿಕ್ಕವನಿದ್ದಾಗ ಕುಟುಂಬದವರು ಅವನು ದೊಡ್ಡವನಾದಾಗ ಅವನ ಅಭ್ಯಾಸದಲ್ಲಿ ಸುಧಾರಣೆಯಾಗುತ್ತದೆ ಎಂದುಕೊಂಡರು. ಆದರೆ ಅವನು ದೊಡ್ಡವನಾದಂತೆ ಅವನ ಈ ಅಭ್ಯಾಸವು ಇನ್ನಷ್ಟು ಗಟ್ಟಿಯಾಯಿತು. ಜಗತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಬಹುದು, ಆದರೆ ಅವನು ಎಂದಿಗೂ ಬೇಗ ಹೇಳಲು ಸಾಧ್ಯವಾಗಲಿಲ್ಲ. ಅವನ ತಂದೆ ಅವನ ಈ ಅಭ್ಯಾಸದಿಂದ ತುಂಬ ತೊಂದರೆಗೊಳಗಾದರು. ಈ ಹುಡುಗನನ್ನು ಅನೇಕ ನಕಾರಾತ್ಮಕ ಶಕ್ತಿಗಳು ಸುತ್ತುವರೆದಿದ್ದವು. ಅವನು ಎಲ್ಲರಿಗೂ ತಿರುಗಿ ಉತ್ತರ ಕೊಡುತ್ತಿದ್ದನು ಮತ್ತು ದಿನವಿಡೀ ದುಃಖಿತನಾಗಿರುತ್ತಿದ್ದನು. ಇದರ ಪರಿಣಾಮ ಅವನ ಆರೋಗ್ಯದ ಮೇಲೂ ಆಗುತ್ತಿತ್ತು. ಅವನ ಎಲ್ಲ ಸ್ನೇಹಿತರು ಯಶಸ್ಸನ್ನು ಪಡೆದುಕೊಂಡಿದ್ದಾರೆ ಎಂದು ಅವನಿಗೆ ತಿಳಿದಾಗ ಅವನು ಇನ್ನಷ್ಟು ಚಿಂತಿತನಾದನು ಮತ್ತು ದೇವರನ್ನು ದೂಷಿಸಲು ಪ್ರಾರಂಭಿಸಿದನು. ಅವನು ಪದೇ ಪದೇ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಹೇಳುತ್ತಿದ್ದನು. ಆದರೆ ಅವನ ತಂದೆಗೆ ಅವನ ವೈಫಲ್ಯಕ್ಕೆ ಕಾರಣವೇನು ಎಂದು ಚೆನ್ನಾಗಿ ತಿಳಿದಿತ್ತು. ನಂತರ ಒಂದು ದಿನ ಅವನ ತಂದೆಗೆ ಒಬ್ಬ ಸನ್ಯಾಸಿಯ ಬಗ್ಗೆ ತಿಳಿಯಿತು. ಅವರು ತಕ್ಷಣ ತಮ್ಮ ಮಗನ ಸಮಸ್ಯೆಯೊಂದಿಗೆ ಅವರನ್ನು ಭೇಟಿಯಾಗಲು ನಿರ್ಧರಿಸಿದರು. ಸನ್ಯಾಸಿಗೆ ಮಗನ ಅಭ್ಯಾಸಗಳ ಬಗ್ಗೆ ತಿಳಿಸಿದರು ಮತ್ತು ಸನ್ಯಾಸಿಯು ನಾಳೆ ನಿಮ್ಮ ಮಗನನ್ನು ಈ ಆಶ್ರಮಕ್ಕೆ ಬರುವಂತೆ ಹೇಳಿ ಎಂದರು. ನಂತರ ಆ ಹುಡುಗನ ತಂದೆ ಮನೆಗೆ ಹೋದನು. ಅವನು ನೇರವಾಗಿ ತನ್ನ ಮಗನಿಗೆ ಸನ್ಯಾಸಿಯನ್ನು ಭೇಟಿಯಾಗಲು ಹೇಳಿದರೆ ಅವನು ಎಂದಿಗೂ ಸಿದ್ಧನಾಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಅವನು ತನ್ನ ಮಗನನ್ನು ಕರೆದು, ನಿನ್ನ ಎಲ್ಲ ಸ್ನೇಹಿತರು ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ, ನೀನು ಯಶಸ್ವಿಯಾಗಲು ಬಯಸುವುದಿಲ್ಲವೇ ಎಂದು ಕೇಳಿದನು. ಹುಡುಗನು ಉತ್ತರಿಸಿದನು, ಖಂಡಿತವಾಗಿಯೂ ತಂದೆ, ಆದರೆ ನಾನು ನನ್ನ ಸ್ನೇಹಿತರನ್ನು ಅವರ ಯಶಸ್ಸಿನ ರಹಸ್ಯವನ್ನು ಕೇಳಿದಾಗ ಅವರು ನನಗೆ ಏನನ್ನೂ ಹೇಳುವುದಿಲ್ಲ. ನಂತರ ಅವನ ತಂದೆ, ಆ ರಹಸ್ಯ ನನಗೆ ತಿಳಿದಿದೆ. ಅವರೆಲ್ಲರೂ ಏಕೆ ಯಶಸ್ವಿಯಾಗುತ್ತಿದ್ದಾರೆ ಎಂದು ನನಗೆ ತಿಳಿದಿದೆ ಎಂದನು. ಆಗ ಆ ಹುಡುಗನು ಕುತೂಹಲದಿಂದ, ಏನು ತಿಳಿದಿದೆ ತಂದೆ, ದಯವಿಟ್ಟು ನನಗೂ ತಿಳಿಸಿ ಎಂದು ಕೇಳಿದನು. ಅವನ ತಂದೆ, ನಾಳೆ ಬೆಳಗ್ಗೆ ನೀನು ಒಬ್ಬ ಸನ್ಯಾಸಿಯನ್ನು ಆ ಆಶ್ರಮಕ್ಕೆ ಹೋಗಿ ಭೇಟಿಯಾಗಬೇಕು. ನೀನು ಅಲ್ಲಿ ಸಮಯಕ್ಕೆ ತಲುಪಿದರೆ ಆ ಸನ್ಯಾಸಿಯು ನಿನಗೆ ಯಶಸ್ವಿಯಾಗಲು ಮಂತ್ರವನ್ನು ಹೇಳುತ್ತಾರೆ. ಆದರೆ ಒಂದು ಸಮಸ್ಯೆ ಇದೆ ಎಂದನು. ಹುಡುಗನು, ತಂದೆ, ನಾನು ನಾಳೆ ಇಡೀ ರಾತ್ರಿ ಜಾಗರೂಕನಾಗಿರುತ್ತೇನೆ ಮತ್ತು ಬೆಳಗ್ಗೆ ಸನ್ಯಾಸಿಯನ್ನು ಭೇಟಿಯಾಗಿ ಬರುತ್ತೇನೆ ಎಂದನು. ಅವನ ತಂದೆ, ಸರಿ, ನೀನು ಅಲ್ಲಿಗೆ ಹೋಗಿ ಆ ಸನ್ಯಾಸಿಯ ಆಜ್ಞೆಯನ್ನು ಪಾಲಿಸು ಎಂದನು. ತಂದೆಯ ಮಾತನ್ನು ಕೇಳಿ ಆ ಹುಡುಗ ತುಂಬ ಸಂತೋಷಪಟ್ಟನು. ಜೀವನದಲ್ಲಿ ಮೊದಲ ಬಾರಿಗೆ ರಾತ್ರಿ ಅವನು ಜಾಗರೂಕನಾಗಿದ್ದನು. ಆದರೆ ಸ್ವಲ್ಪ ಸಮಯದಲ್ಲೇ ಅವನಿಗೆ ನಿದ್ರೆ ಬಂದು ಮಲಗಿದನು. ಮರುದಿನ ಬೆಳಗ್ಗೆ ಅವನು ಎದ್ದಾಗ ಸನ್ಯಾಸಿಯನ್ನು ಭೇಟಿಯಾಗುವ ಸಮಯ ಮುಗಿದಿತ್ತು ಎಂದು ಅವನಿಗೆ ತಿಳಿಯಿತು. ಅವನ ತಂದೆ ಹುಡುಗನ ಕಡೆ ನೋಡಿದನು ಮತ್ತು ನೀನು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ, ಹೋಗಿ ಮಲಗು ಎಂದನು. ತಂದೆಯ ಈ ಮಾತನ್ನು ಕೇಳಿ ಆ ಹುಡುಗನಿಗೆ ತುಂಬ ದುಃಖವಾಯಿತು. ಅವನು ಮನಸ್ಸಿನಲ್ಲಿ ತಾನೇ ಸವಾಲು ಹಾಕಿಕೊಂಡನು. ಮರುದಿನ ಬೆಳಗ್ಗೆ ಅವನು ಖಂಡಿತವಾಗಿಯೂ ಸನ್ಯಾಸಿಯನ್ನು ಭೇಟಿಯಾಗುತ್ತಾನೆ ಎಂದು ಅವನು ತನ್ನ ಕಾಲಿಗೆ ಒಂದು ಸಣ್ಣ ಗಾಯ ಮಾಡಿಕೊಂಡನು. ಇದರ ನೋವಿನಿಂದ ಅವನಿಗೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ಇದು ಅವನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವನ್ನು ನೋಡಿದ ಸಂದರ್ಭವಾಗಿತ್ತು. ಅವನು ತಕ್ಷಣ ಸಿದ್ಧನಾಗಿ ಸನ್ಯಾಸಿಯನ್ನು ಭೇಟಿಯಾಗಲು ಹೊರಟನು.
ಇಂದು ಅವನ ಅನುಭವವು ವಿಭಿನ್ನವಾಗಿತ್ತು. ಅವನು ತುಂಬ ಶಾಂತವಾಗಿರುವಂತೆ ಭಾವಿಸುತ್ತಿದ್ದನು. ನಡೆಯುತ್ತಾ ಆ ಹುಡುಗ ಸನ್ಯಾಸಿಯ ಆಶ್ರಮವನ್ನು ತಲುಪಿದಾಗ ಅಲ್ಲಿ ಸನ್ಯಾಸಿ ಮತ್ತು ಅವನ ಎಲ್ಲ ಶಿಷ್ಯರು ಧ್ಯಾನದಲ್ಲಿ ಕುಳಿತಿರುವುದನ್ನು ನೋಡಿದನು. ಧ್ಯಾನದ ಸಮಯ ಮುಗಿದ ನಂತರ ಆ ಹುಡುಗ ಸನ್ಯಾಸಿಯ ಬಳಿ ಹೋಗಿ ಅವರಿಗೆ ನಮಸ್ಕರಿಸುತ್ತಾ, ನಿಮ್ಮ ಬಳಿ ನಾನು ಯಶಸ್ವಿಯಾಗಲು ಮಂತ್ರವನ್ನು ತಿಳಿದುಕೊಳ್ಳಲು ಬಂದಿದ್ದೇನೆ. ದಯವಿಟ್ಟು ನನಗೆ ಆ ಮಂತ್ರವನ್ನು ತಿಳಿಸಿ. ನಾನು ನನ್ನ ಸ್ನೇಹಿತರಂತೆ ಯಶಸ್ವಿಯಾಗಲು ಮತ್ತು ಉತ್ತಮ ಜೀವನ ನಡೆಸಲು ಬಯಸುತ್ತೇನೆ ಎಂದನು. ಆಗ ಸನ್ಯಾಸಿ ನಕ್ಕರು ಮತ್ತು ನೀನು ಅದೇ ಹುಡುಗ, ನಿನ್ನ ತಂದೆ ನನ್ನನ್ನು ಭೇಟಿಯಾಗಲು ಬಂದಿದ್ದರು ಮತ್ತು ಅವರು ನಿನ್ನ ಬಗ್ಗೆ ಎಲ್ಲವನ್ನ ನನಗೆ ತಿಳಿಸಿದ್ದರು. ನಾನು ನಿನಗೆ ಆ ಮಂತ್ರವನ್ನು ಖಂಡಿತವಾಗಿಯೂ ಹೇಳುತ್ತಿದ್ದೆ, ಆದರೆ ಎಂದರು. ಹುಡುಗನು ಆದರೆ ಎಂಬ ಪದವನ್ನು ಕೇಳಿದ ತಕ್ಷಣ ಗಾಬರಿಯಾದನು. ಅವನು ಆದರೆ ಏನು ಗುರುದೇವ ಎಂದು ಕೇಳಿದನು. ಆಗ ಸನ್ಯಾಸಿ, ನಾನು ನಿನಗೆ ಆ ಮಂತ್ರವನ್ನು ಹೇಳುತ್ತೇನೆ, ಆದರೆ ಮುಂದಿನ 21 ದಿನಗಳವರೆಗೆ ನೀನು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ನಾನು ನಿನಗೆ 21 ದಿನಗಳ ನಂತರ ಆ ಮಂತ್ರವನ್ನು ಹೇಳುತ್ತೇನೆ. ಅಲ್ಲಿಯವರೆಗೆ ನಾನು ನಿನಗೆ ಏನು ಕೆಲಸ ಹೇಳುತ್ತೇನೋ ಅದನ್ನು ನೀನು ಮಾಡಬೇಕು. ನೀನು ವಿಫಲನಾದರೆ ಅಥವಾ ಕೆಲಸದ ಮಧ್ಯದಲ್ಲಿ ನಿನ್ನ ಸಂಕಲ್ಪ ಮುರಿದು ಹೋದರೆ ಆ ಮಂತ್ರದ ಪರಿಣಾಮ ಆಗುವುದಿಲ್ಲ ಎಂದರು. ದೃಢ ನಿಶ್ಚಯದಿಂದ ಆ ಹುಡುಗನು, ನಿಮ್ಮ ಎಲ್ಲ ಆಜ್ಞೆಗಳು ನನಗೆ ಸ್ವೀಕಾರ. ನಾನು ಮುಂದಿನ 21 ದಿನಗಳವರೆಗೆ ನಿಮ್ಮ ದಾಸ. ನೀವು ಏನು ಹೇಳಿ ಅದನ್ನು ನಾನು ಮಾಡುತ್ತೇನೆ. ನನಗೆ ಕೇವಲ ಆ ಮಂತ್ರದ ಬಗ್ಗೆ ತಿಳಿಯಬೇಕು ಎಂದನು. ಆಗ ಸನ್ಯಾಸಿ ಆ ಹುಡುಗನಿಗೆ, ಸರಿ, ನಾಳೆಯಿಂದ ನಿನ್ನ ಕಾರ್ಯ ಪ್ರಾರಂಭವಾಗುತ್ತದೆ. ನೀನು ಇದೇ ಆಶ್ರಮದಲ್ಲಿ ವಾಸಿಸುತ್ತೀಯಾ ಎಂದರು. ಆ ಹುಡುಗ ಆಶ್ರಮದಲ್ಲಿ ವಾಸಿಸಲು ಸಿದ್ಧನಾದನು. ಸನ್ಯಾಸಿ, ಇಲ್ಲಿ ವಾಸಿಸುತ್ತಿರುವಾಗ ನೀನು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಮತ್ತು ಇತರ ಶಿಷ್ಯರಂತೆ ಧ್ಯಾನ ಮತ್ತು ತಪಸ್ಸು ಮಾಡಬೇಕು. ಹಾಗೆಯೇ ಆಶ್ರಮದ ಕಾರ್ಯಗಳಲ್ಲಿಯೂ ಸಹಾಯ ಮಾಡಬೇಕು. ಈ ಸಂಕಲ್ಪ ಮುರಿಯಬಾರದು ಎಂದರು. ಈಗ ಹುಡುಗ ಸನ್ಯಾಸಿಯ ಮಾತಿಗೆ ಒಪ್ಪಿಕೊಂಡನು ಮತ್ತು ಮರುದಿನದಿಂದ ಅವನ ಕಾರ್ಯದ ದಿನ ಪ್ರಾರಂಭವಾಯಿತು. ಈ ಬಾರಿ ಅವನು ದೃಢ ನಿಶ್ಚಯ ಮಾಡಿದನು. ಆದರೆ 1 ವಾರ ಕಳೆಯುತ್ತಿದ್ದಂತೆ ಅವನ ಸಂಕಲ್ಪ ಮುರಿದು ಹೋಯಿತು ಮತ್ತು 8ನೇ ದಿನ ಅವನು ತಡವಾಗಿ ಮಲಗಿದನು. ಅವನು ನಿದ್ರೆಯಿಂದ ಎದ್ದಾಗ ನನ್ನಿಂದ ಎಷ್ಟು ದೊಡ್ಡ ತಪ್ಪು ಆಗಿದೆ ಎಂದು ಹೇಳಿದನು. ಅವನು ಅಳುತ್ತಾ ಸನ್ಯಾಸಿಯ ಬಳಿ ಹೋಗಿ, ಗುರುದೇವ, ನನ್ನ ಸಂಕಲ್ಪ ಮುರಿದು ಹೋಯಿತು. ನಾನು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ಸನ್ಯಾಸಿಯು ಅವನಿಗೆ ಸಮಾಧಾನ ಹೇಳುತ್ತಾ, ಮತ್ತೊಮ್ಮೆ ಪ್ರಾರಂಭಿಸು, ಮತ್ತೆ ಸಂಕಲ್ಪ ಮಾಡು ಎಂದನು. ಆಗ ಹುಡುಗನು ಸನ್ಯಾಸಿಯನ್ನ ಬೆಳಗ್ಗೆ ಏಳುವುದು ಏಕೆ ಅಷ್ಟು ಮುಖ್ಯ ಮತ್ತು ಇಲ್ಲಿ ಎಲ್ಲರೂ ಏಕೆ ಇಷ್ಟು ಬೇಗ ಹೇಳುತ್ತಾರೆ ಎಂದು ಕೇಳಿದನು. ಆಗ ಸನ್ಯಾಸಿಯು ಹುಡುಗನಿಗೆ ವಿವರಿಸುತ್ತಾ, ಬೆಳಗ್ಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದರ ಹಿಂದೆ ದೊಡ್ಡ ವಿಜ್ಞಾನ ಅಡಗಿದೆ ಎಂದನು. ಹುಡುಗನು, ದಯವಿಟ್ಟು ಆ ವಿಜ್ಞಾನವನ್ನು ನನಗೆ ತಿಳಿಸುವಂತೆ ಕೃಪೆ ಮಾಡಿ ಎಂದು ಕೇಳಿದನು. ಸನ್ಯಾಸಿಯು ರಾತ್ರಿಯನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ರುದ್ರಕಾಲ. ಇದರ ಸಮಯ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ಎರಡನೆಯದು ರಾಕ್ಷಸ ಕಾಲ. ಇದು ಸಮಯ ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಇರುತ್ತದೆ. ಮೂರನೆಯದು ಗಂಧರ್ವ ಕಾಲ. ಇದರ ಸಮಯ ರಾತ್ರಿ 12 ಗಂಟೆಯಿಂದ 3 ಗಂಟೆಯವರೆಗೆ ಇರುತ್ತದೆ. ಮತ್ತು ಕೊನೆಯಲ್ಲಿ ಬರುವ ಸಮಯವನ್ನ ಮನೋಹರ ಕಾಲ ಎಂದು ಕರೆಯುತ್ತಾರೆ. ಈ ಸಮಯವನ್ನ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ಕಾಲ ಎಂದು ಕರೆಯುತ್ತಾರೆ. ಇದರ ಸಮಯ ಬೆಳಗಿನ ಜಾವ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಇರುತ್ತದೆ. ಇದು ಇಡೀ ಪ್ರಪಂಚದ ನಕಾರಾತ್ಮಕ ಶಕ್ತಿಗಳು ನಿಷ್ಕ್ರಿಯ ಸ್ಥಿತಿಯಲ್ಲಿರುವ ಮತ್ತು ಸಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುವ ಸಮಯ. ಬ್ರಹ್ಮ ಮುಹೂರ್ತ ಅಂದರೆ ದೇವ ಮುಹೂರ್ತ. ಬ್ರಹ್ಮ ಮುಹೂರ್ತವು ದೇವತೆಗಳ ಸಮಯ. ಈ ಸಮಯದಲ್ಲಿ ದೇವತೆಗಳು ಭೂಮಿಯಲ್ಲಿ ಸಂಚರಿಸುತ್ತಿರುತ್ತಾರೆ ಮತ್ತು ಜಾಗೃತ ಮನುಷ್ಯನ ಮೇಲೆ ಅವರ ದೊಡ್ಡ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಬ್ರಹ್ಮ ಮುಹೂರ್ತವು ಮನುಷ್ಯನ ಮೆದುಳು ಸಂಪೂರ್ಣವಾಗಿ ಖಾಲಿಯಾಗಿರುವ ಸಮಯ. ಅದರಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರುವುದಿಲ್ಲ ಮತ್ತು ಈ ಸಮಯದಲ್ಲಿ ವ್ಯಕ್ತಿಯು ತನ್ನ ಪುಸ್ತಕವನ್ನು ತೆರೆದು ಪಾಠವನ್ನು ಅಧ್ಯಯನ ಮಾಡಿದರೆ ಅವರಿಗೆ ಎಲ್ಲವೂ ಬೇಗ ನೆನಪಿರುತ್ತದೆ ಮತ್ತು ಇದು ದೀರ್ಘಕಾಲದವರೆಗೆ ನೆನಪಿನಲ್ಲಿರುತ್ತದೆ. ಇದು ನಾವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಸಮಯ. ಈ ಕಾರಣದಿಂದ ಆಶ್ರಮದ ಎಲ್ಲ ಶಿಷ್ಯರು ಮತ್ತು ಪ್ರಪಂಚದ ಅನೇಕ ಜ್ಞಾನಿಗಳು ಬ್ರಹ್ಮ ಮುಹೂರ್ತದಲ್ಲಿ ಹೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ಬೆಳಕಿನ ಯಾವುದೇ ಮೂಲವಿಲ್ಲದ ಕಾರಣ ಜನರು ಸೂರ್ಯಾಸ್ತದೊಂದಿಗೆ ತಮ್ಮ ದಿನವನ್ನು ಮುಗಿಸುತ್ತಿದ್ದರು ಮತ್ತು ಸೂರ್ಯೋದಯದೊಂದಿಗೆ ಪ್ರಾರಂಭಿಸುತ್ತಿದ್ದರು. ಇದು ಮಾನವ ಜೀವನವು ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಒಂದು ಮಾರ್ಗ ಎಂದು ಹೇಳಿದನು.
ಆ ಹುಡುಗನು ಸರಿ, ನಾನು ನಾಳೆಯಿಂದ ನನ್ನ ಸಂಕಲ್ಪವನ್ನು ಮತ್ತೆ ಪ್ರಾರಂಭಿಸುತ್ತೇನೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾನು ಏನು ಮಾಡಬೇಕು ಎಂದು ಕೇಳಿದನು. ಆಗ ಸನ್ಯಾಸಿಯು ಸರಿ, ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ನಾನು ನಿನಗೆ ಹೇಳುತ್ತೇನೆ. ಮೊದಲನೆಯದಾಗಿ ಎದ್ದು ಭೂಮಿ ತಾಯಿಯ ಮೇಲೆ ಕಾಲಿಡುವ ಮೊದಲು ಭೂಮಿ ತಾಯಿಗೆ ನಮಸ್ಕರಿಸಬೇಕು ಮತ್ತು ನಿಮ್ಮ ಎರಡೂ ಅಂಗೈಗಳನ್ನು ನೋಡಬೇಕು ಮತ್ತು ಇಂದಿನ ಸೂರ್ಯೋದಯವನ್ನು ನೋಡುವ ಅವಕಾಶವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದವನ್ನು ಹೇಳಬೇಕು. ಇದರ ನಂತರ ನಿತ್ಯ ಕರ್ಮ ಮತ್ತು ಸ್ನಾನ ಮಾಡುವುದರಿಂದ ದೇಹದ ಶುದ್ಧತೆ ಮಾತ್ರವಲ್ಲದೆ ಮನಸ್ಸಿನ ಶುದ್ಧತೆಯೂ ಹೊಳೆಯುತ್ತದೆ. ಸ್ನಾನ ಮಾಡಿದ ನಂತರ ಧ್ಯಾನದ ಪ್ರಕ್ರಿಯೆ ಇರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನದ ಅವಧಿ 21 ದಿನಗಳವರೆಗೆ ಇರುತ್ತದೆ. ಈ ವಿಧಾನವನ್ನು ನೀವು ನಿಮ್ಮ ಯಾವುದೇ ಮನೋಕಾಮನೆಯನ್ನು ಪೂರೈಸಲು ಬಯಸಿದಾಗ ಬಳಸಲಾಗುತ್ತದೆ. ಇದು ವ್ಯಕ್ತಿಯು ತನ್ನ ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸಲು ಕೆಲಸ ಮಾಡುವ ಸಮಯ. ಆಜ್ಞಾಚಕ್ರವು 2 ಹುಬ್ಬುಗಳ ನಡುವೆ ಇರುತ್ತದೆ. ಇದನ್ನು ಸಂಕಲ್ಪದ ಸ್ಥಳವೆಂದು ಕರೆಯುತ್ತಾರೆ. ಈ ಚಕ್ರದ ಮೇಲೆ ಗಮನ ಕೇಂದ್ರೀಕರಿಸಿದರೆ ಮತ್ತು ನಿಮ್ಮ ಮನೋಕಾಮನೆಯನ್ನು ಪದೇ ಪದೇ ಪುನರಾವರ್ತನೆ ಮಾಡಿದರೆ ಕೇವಲ 21 ದಿನಗಳಲ್ಲಿ ಆ ಮನೋಕಾಮನೆ ಪೂರ್ಣಗೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅಪೂರ್ಣ ಮನೋಕಾಮನೆ ಇದ್ದರೆ ಮತ್ತು ನೀವು ಅದನ್ನು ಪೂರ್ಣಗೊಳಿಸಲು ಬಯಸಿದರೆ ಮೊದಲು ಆ ಮನೋಕಾಮನೆಯನ್ನು ಸ್ಪಷ್ಟಪಡಿಸಿಕೊಳ್ಳಿ. ನಿಮಗೆ ಏನು ಬೇಕು ಎಂದು ನಿರ್ಧರಿಸಿಕೊಳ್ಳಿ. ಇದರ ನಂತರ ಧ್ಯಾನದ ವಿಧಾನವನ್ನು ಪ್ರಾರಂಭಿಸಿ. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನದ ನಂತರ ಗಾಳಿಯ ಪ್ರವೇಶವಿರುವ ಸ್ಥಳವನ್ನು ಆರಿಸಿ ಧ್ಯಾನದಲ್ಲಿ ಸೂತ್ರ ಪ್ರಾಣವಾಯುವಾಗಿರಬೇಕು. ಧ್ಯಾನದ ಮುದ್ರೆಯಲ್ಲಿ ಬೆನ್ನುಹುರಿ ನೇರವಾಗಿರಬೇಕು. ಹಾಗೆಯೇ ಕುತ್ತಿಗೆಯೂ ನೇರವಾಗಿರಬೇಕು. ಸುಖಾಸನದ ಸ್ಥಿತಿಯಲ್ಲಿ 2 ಕೈಗಳನ್ನು ಮೊಣಕಾಲುಗಳ ಮೇಲೆ ಇಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಿ. ಕೈಗಳ ಮುಷ್ಟಿಯನ್ನು ಮುಚ್ಚಿಕೊಳ್ಳಿ ಮತ್ತು 2-3 ನಿಮಿಷಗಳ ಕಾಲ ಸಂಪೂರ್ಣವಾಗಿ ಶಾಂತರಾಗಿರಿ. ನಿಮ್ಮ ದೇಹವು ಸ್ಥಿರವಾದಾಗ ಮತ್ತು ಉಸಿರಾಟವು ಶಾಂತವಾದಾಗ ನಂತರ ನಿಮ್ಮ ಸಂಪೂರ್ಣ ಗಮನವನ್ನು ಆಜ್ಞಾಚಕ್ರದ ಮೇಲೆ ಇರಿಸಿ. ಈ ಸಮಯದಲ್ಲಿ ದೀರ್ಘವಾದ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಉಸಿರನ್ನು ಹಿಡಿದಿಟ್ಟುಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಇಚ್ಛೆಯನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ. ನಿಮ್ಮ ಮನಸ್ಸಿನಿಂದ ಇಷ್ಟ ದೇವತೆಗಳನ್ನು ನೆನಪಿಸಿಕೊಳ್ಳಿ. ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾದಾಗ ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡಿ. ಉಸಿರನ್ನು ಮೂಗಿನಿಂದ ತುಂಬಿ ಮತ್ತು ಬಾಯಿಯಿಂದ ಹೊರಕ್ಕೆ ಬಿಡಿ. ಈ ಪ್ರಕ್ರಿಯೆಯನ್ನು ಪ್ರತಿದಿನ 3-4 ಬಾರಿ ಪುನರಾವರ್ತಿಸಿ. ಹೀಗೆ ಪ್ರತಿದಿನ ಮಾಡುವುದರಿಂದ ನಿಮ್ಮ ಮನೋಕಾಮನೆ ಖಂಡಿತವಾಗಿಯೂ ಚೇತನ ಮನಸ್ಸನ್ನು ತಲುಪುತ್ತದೆ ಮತ್ತು ಇಚ್ಛೆ ಪೂರೈಕೆ ಬೇಗನೆ ಆಗುತ್ತದೆ. ಆಜ್ಞಾಚಕ್ರವು ಸಕ್ರಿಯವಾಗುತ್ತದೆ ಮತ್ತು ನಮ್ಮ ಆಜ್ಞೆಯನ್ನು ಪೂರೈಸುತ್ತದೆ. ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಮಯದಲ್ಲಿ ದೇಹದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗುತ್ತದೆ. ಇದರಿಂದ ನೀವು ಅನುಪಯುಕ್ತ ಮಾತುಗಳನ್ನು ಆಲೋಚಿಸುವುದನ್ನು ಮತ್ತು ವಿಚಾರ ಮಾಡುವುದನ್ನು ತಪ್ಪಿಸುತ್ತೀರಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವರ ವಿಶೇಷ ಕೃಪೆ ಇರುತ್ತದೆ ಮತ್ತು ಯಾವುದೇ ವ್ಯಕ್ತಿಯು ತನ್ನ ಮನೋಕಾಮನೆಯನ್ನು ಈ ಸಮಯದಲ್ಲಿ ಪುನರಾವರ್ತಿಸಿದರೆ ಅವನ ಇಚ್ಛೆ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಎಂದು ಹೇಳಿದರು. ಈ ರೀತಿ ಸನ್ಯಾಸಿಯು ಈ ಹುಡುಗನಿಗೆ ಬ್ರಹ್ಮ ಮುಹೂರ್ತದ ಮಹತ್ವವನ್ನು ತಿಳಿಸಿದರು. ಮುಂದಿನ 21 ದಿನಗಳವರೆಗೆ ಆ ಹುಡುಗನು ದೊಡ್ಡ ಮನಸ್ಸಿನಿಂದ ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡನು. ಈಗ ಅವನು ತುಂಬ ಶಿಸ್ತುಬದ್ಧ ಮತ್ತು ಶಾಂತ ಭಾವದವನಾಗಿದ್ದನು. ಆ ಹುಡುಗನು ತನ್ನ ಸಂಕಲ್ಪವನ್ನು ಪೂರ್ಣಗೊಳಿಸಿದ ತಕ್ಷಣ ಅವನು ತುಂಬ ಸಂತೋಷದಿಂದ ಸನ್ಯಾಸಿಯ ಬಳಿ ಹೋಗಿ, ಗುರುದೇವ, ನಾನು 21 ದಿನಗಳ ಸಂಕಲ್ಪವನ್ನು ಪೂರ್ಣಗೊಳಿಸಿದ್ದೇನೆ. ಈಗ ದಯವಿಟ್ಟು ನನಗೆ ಯಶಸ್ವಿಯಾಗುವ ಮಂತ್ರವನ್ನು ತಿಳಿಸಿ ಎಂದು ಹೇಳಿದನು. ಆಗ ಸನ್ಯಾಸಿ ನಗುತ್ತಾ, ಕಳೆದ 21 ದಿನಗಳಿಂದ ನೀನು ಯಾವ ಅಭ್ಯಾಸವನ್ನು ಮಾಡುತ್ತಾ ಬಂದಿದ್ದೀಯೋ ಅದೇ ನಿಮ್ಮ ಯಶಸ್ಸಿನ ಮಂತ್ರ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡುತ್ತಾರೋ ಅವರು ಜೀವನದಲ್ಲಿ ಎಂದಿಗೂ ವಿಫಲರಾಗಲು ಸಾಧ್ಯವಿಲ್ಲ. ನಿಮಗೆ ಬ್ರಹ್ಮ ಮುಹೂರ್ತದ ರಹಸ್ಯ ತಿಳಿದಿದೆ. ಈಗ ನೀವು ಇದನ್ನು ಜೀವನ ಪರ್ಯಂತ ಮಾಡಿ. ನಿಮಗೆ ಜೀವನದ ಗುರಿ ಮತ್ತು ಯಶಸ್ಸು ಎರಡೂ ಸಿಗುತ್ತದೆ ಎಂದನು. ಆ ಹುಡುಗನು ಸನ್ಯಾಸಿಗೆ ಧನ್ಯವಾದವನ್ನು ಹೇಳಿದನು ಮತ್ತು ಬ್ರಹ್ಮ ಮುಹೂರ್ತದ ನಿಯಮಗಳನ್ನು ಜೀವನ ಪರ್ಯಂತ ಪಾಲಿಸುವುದಾಗಿ ಭರವಸೆಯನ್ನು ನೀಡಿದನು. ಈಗ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಏನಾಗುತ್ತದೆ ಎಂದು ತಿಳಿದಿರಬಹುದು. ಆಗ ಪಾರ್ವತೀ ದೇವಿಯು, ಸ್ವಾಮಿ, ಈಗ ನನಗೆ ಬ್ರಹ್ಮ ಮುಹೂರ್ತದ ಸಂಪೂರ್ಣ ಜ್ಞಾನವಾಗಿದೆ ಎಂದಳು.
ಹೀಗೆ ಹೇಳಿ ಪಾರ್ವತಿ ದೇವಿಯು ಶಿವನಿಗೆ ನಮಸ್ಕರಿಸಿದಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.